ನಮಸ್ಕಾರ ವೀಕ್ಷಕರೇ, ವಿ.ಸಿ. ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಈ ಪ್ರಾಪರ್ಟಿಯಿಂದ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ 1.2 ಕಿಲೋಮೀಟರ್ ಹತ್ರದಲ್ಲಿದೆ. ಇದು ನಾರ್ತ್ ಬಿಲ್ಡಿಂಗು, ಈಸ್ಟ್ ಡೋರು ವಿತ್ ಲಿಫ್ಟ್ಗೆ ಪ್ರಾವಿಷನ್ ಮಾಡಿರುವಂತ ಮನೆ. ಲಿಫ್ಟ್ಗೆ ಪ್ರಾವಿಷನ್ ಅಂದ್ರೆ ಈಗ ಪ್ರೆಸೆಂಟ್ ಲಿಫ್ಟ್ ಕೂಡ ನಮಗೆ ವರ್ಕಿಂಗ್ ಇದೆ. ಮನೆ ಮುಂದೆಗಡೆ 25 ಅಡಿ ರೋಡ್, ಕಾವೇರಿ ವಾಟರ್ ಬರ್ತದೆ. ಡ್ರೈನೇಜ್ ವರ್ಕಿಂಗ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಎಲಿವೇಶನ್ ನೋಡಿದ್ರಲ್ಲ ವೀಕ್ಷಕರೇ, ತುಂಬಾ ಬ್ಯೂಟಿಫುಲ್ ಆಗಿ ನಮಗೆ ತಗೊಂಡಿರುವಂತದ್ದು. ಫುಲ್ ಬಿಲ್ಡಿಂಗ್ ನಮಗೆ ಫುಲ್ ಸ್ಟ್ರಕ್ಚರ್ ಅಲ್ಲಿ ನಮಗೆ ಎಲಿವೇಶನ್ ಕೊಟ್ಟಿದ್ದಾರೆ. ಫುಲ್ ಕವರ್ಡ್ ಆಗಿರುವಂತಹ ಗೇಟು. ಈ ಗೇಟ್ ಅಲ್ಲೂ ಕೂಡ ನಮಗೆ ಬೈಫರ್ಕೇಶನ್ ಮಾಡಿದ್ದಾರೆ. ಒಂದು ನಮಗೆ ಪಾರ್ಕಿಂಗ್ ಗೇಟ್, ಇನ್ನೊಂದು ನಮಗೆ ವಾಕಿಂಗ್ ಗೇಟ್ ನ ಬೈಫರ್ಕೇಶನ್ ಮಾಡಿರುವಂತದ್ದು. ಇಲ್ಲಿ ನೋಡಿ, ಇದು ಬಂದು ವಾಕಿಂಗ್ ಗೇಟು. ಈ ಪೋರ್ಷನ್ ಅಲ್ಲಿ ನಮಗೆ ಪಾರ್ಕಿಂಗ್ ಗೇಟು, ವೆಹಿಕಲ್ ಓಡಾಡೋದಕ್ಕೆ ಫುಲ್ ಕವರ್ಡ್ ಆಗಿರುವ ಗೇಟು. CMC ಕಟ್ಟಿಂಗು ವಿತ್ ಫಂಡ್ರಾಮೆಟಿಕ್ ಶೀಟು. ಸೇಮ್ ಅದೇ ತರ ಐಟಮ್ ನ ಯೂಸ್ ಮಾಡಿದ್ದಾರೆ. ಬೋರ್ವೆಲ್ ಇದೆ, ಮತ್ತೆ ಸಂಪು ಕೂಡ ಪ್ರಾವಿಷನ್ ಮಾಡಿರುವಂತದ್ದು. ಈ ಪಾರ್ಕಿಂಗ್ ಅಲ್ಲಿ ನೋಡಿ, ಲಿಫ್ಟ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಜೊತೆಗೆ 2 ಕಾರ್ ಪಾರ್ಕಿಂಗ್ ನ ಪ್ರಾವಿಷನ್ ಮಾಡಿರುವಂತದ್ದು. ಒಂದು ಮುಂದೆ ನಿಂತ್ಕೊಳ್ಳುತ್ತೆ, ಇನ್ನೊಂದು ಅದರಿಂದ ನಿಂತ್ಕೊಳ್ಳುತ್ತೆ. 2 ಕಾರ್ ಪಾರ್ಕಿಂಗು. ಈ ಪೋರ್ಷನ್ ಅಲ್ಲಿ ನಾವೊಂದು 3 ಟೂ ವೀಲರ್ ಗಳನ್ನ ಪಾರ್ಕ್ ಮಾಡ್ಕೊಬಹುದು. ಈ ತರ ಪ್ರಾವಿಷನ್ ಇಲ್ಲಿರುವಂತದ್ದು. ಜೊತೆಗೆ ಈ ಪಾರ್ಕಿಂಗ್ ಅಲ್ಲಿ ನಮ್ಗೊಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಇದು ಕಾಮನ್ ವಾಶ್ರೂಮ್. ಅದು ಕಮೋಡ್, ಅದು ಈಗ ಜಸ್ಟ್ ಅದು ಟೆಂಪರವರಿ. ಅದನ್ನ ರಿಮೂವ್ ಮಾಡಿ ನಿಮ್ಗೆ ಹೊಸದು ಹಾಕೊಡ್ತಾರೆ. ಅದು ಜಸ್ಟ್ ಟೆಂಪರವರಿ ಇರುವಂತದ್ದು. ಡೋರ್ ಕೂಡ ಫಿಟ್ ಆಗಿಲ್ಲ. ಡೋರ್ ಕೂಡ ನಮಗೆ ಕಂಪ್ಲೀಟ್ ಮಾಡಿ ಕೊಡುವಂತದ್ದು. ವಾಲ್ ಗಳಿಗೆಲ್ಲ ನಮಗೆ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ನಮಗೆ ಆಂಟಿಸ್ಕಟ್ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿರುವಂತದ್ದು. ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಜೊತೆಗೆ ಲಿಫ್ಟ್ಗೂ ಕೂಡ ನಮಗೆ ಆಪ್ಷನ್ ಬಿಲ್ಡ್ ಮಾಡಿರುವಂತದ್ದು. ಈಗ ಪ್ರೆಸೆಂಟ್ ಲಿಫ್ಟ್ ಕೂಡ ನಮಗೆ ವರ್ಕಿಂಗ್ ಇದೆ. ಅದು ನೋಡಿ, ಲಿಫ್ಟ್ ಪ್ರೆಸೆಂಟ್ ಈಗ ವರ್ಕಿಂಗ್ ಇದೆ. ಈ 2030 2 ಕಾರ್ ಪಾರ್ಕಿಂಗ್ ಜೊತೆಗೆ ಎಲ್ಲೂ ನಮಗೆ ಕಂಜೆಷನ್ ಇಲ್ದಿರ ಒಳ್ಳೆ ಪ್ಲಾನ್ ಅಲ್ಲಿ ಕಟ್ಟಿರುವಂತಹ ಮನೆ ಈ ಮನೆ. ನೋಡೋರಲ್ಲ, ವರ್ಕಿಂಗ್ ಇದೆ ಲಿಫ್ಟ್. ಇನ್ ಕೇಸ್ ಏನಾದ್ರು ಈ ಪಾರ್ಕಿಂಗ್ ಅಲ್ಲಿ ಏನಾದ್ರು ನಾವೇನಾದ್ರು ಫಂಕ್ಷನ್ ಏನಾದ್ರು ಮಾಡಿದ್ರೆ ಆರಾಮಾಗಿ ಒಂದು 30 ಜನ ಕುತ್ಕೊಂಡು ಊಟ ಮಾಡೋಷ್ಟು ಸ್ಪೇಷಿಯಸ್ ಆಗಿ ಕೂಡ ಈ ಜಾಗನ ಬಿಲ್ಡ್ ಮಾಡಿರುವಂತದ್ದು. ವಿತ್ ಲಿಫ್ಟ್ ಆಪ್ಷನ್ ಇರೋದ್ರಿಂದ ಎಷ್ಟಿದೆ ನೋಡಿ, ಕ್ಲೀನ್ ಆಗಿ ಈ ಜಾಗನ ಪಾರ್ಕಿಂಗ್ ಯುಟಿಲೈಸ್ ಮಾಡಿಕೊಂಡು ಈ ಲೆಫ್ಟ್ ಸೈಡ್ ಅಲ್ಲಿ ಮಾತ್ರ ಲಿಫ್ಟ್, ಸ್ಟೇರ್ ಕೇಸ್ ವಿತ್ ಒಂದು ಕಾಮನ್ ಬಾತ್ರೂಮ್ ವಿತ್ ಅಗ್ನಿಮೂಲೆಯಲ್ಲಿ ಗ್ಯಾಪ್ ಕೊಟ್ಟಿದ್ದಾರೆ. ವಾಶ್ರೂಮ್ ಬರಬಾರ್ದು ಆ ಪೋರ್ಷನ್ ಅಲ್ಲಿ ಅಂತ ಎಷ್ಟು ಕ್ಲೀನ್ ಆಗಿ ಯೂಸ್ ಮಾಡಿದ್ದಾರೆ. 99% ವಾಸ್ತುನ ಮೇಂಟೈನ್ ಮಾಡಿರುವಂತದ್ದು. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಈ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಚೆನ್ನಾಗಿದೆ. ಇದು ನೋಡಿ, ಈ ಪೋರ್ಷನ್ ಫುಲ್ಲು 3 ವಾಲ್ಗಳಿಗೆ ಏನಿದೆ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಬ್ಯೂಟಿಫುಲ್ ಆಗಿ ಬಂದಿದೆ. ಸ್ಟೇರ್ ಕೇಸ್ ನಮಗೆ 45 mm ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಇನ್ನು ನಮಗೆ ಆಸಿಡ್ ವಾಶ್ಗಳು ಈಗ ಪ್ರೆಸೆಂಟ್ ವರ್ಕಿಂಗ್ ಇದೆ. ಇಲ್ಲಿ ಮೇಂಟೆನೆನ್ಸ್ ಗೆ 3 ಟ್ಯಾಪ್ಗಳ ವ್ಯವಸ್ಥೆ ಕೊಟ್ಟಿರುವಂತದ್ದು. ಬನ್ನಿ ವೀಕ್ಷಕರು, ಈಗ ಮೇಲ್ಗಡೆ ಹೋಗೋಣ. ಡೋರ್ ಬಂದು ನಮಗೆ ಈಸ್ಟ್ ಡೋರ್ ಬರುತ್ತೆ. ಕಾರಿಡಾರ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನಮಗೆ SS ರೈಲಿಂಗ್ಸ್ ಬರುತ್ತೆ. ಅದು ಕೂಡ ವರ್ಕ್ ನಮಗೆ ಪೆಂಡಿಂಗ್ ಇರುವಂತದ್ದು. ಆಲ್ಮೋಸ್ಟ್ ಒಂದು ನಮಗೆ 95% ವರ್ಕ್ ಕಂಪ್ಲೀಟ್ ಆಗಿದೆ. ಜಸ್ಟ್ ಒಂದು 5% ವರ್ಕ್ ಅಷ್ಟೇ ಕಂಪ್ಲೀಟ್ ಇರುವಂತದ್ದು. ಈ ವಿಡಿಯೋ ನೋಡಿ ಪ್ರಾಪರ್ಟಿನ ವಿಸಿಟಿಂಗ್ ಮಾಡೋ ಟೈಮಲ್ಲಿ ಆಲ್ಮೋಸ್ಟ್ ನಿಮ್ಗೆಲ್ಲ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬೋದು. ವಾಲ್ಗಳು ನೋಡಿದ್ರಲ್ಲ, ಬೋತ್ ಸೈಡ್ ನಮಗೆ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ನಮಗೆ 3 LED ಲೈಟ್ಗಳು ವಿತ್ WPC ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಕಾರಿಡಾರ್ ಅಲ್ಲಿ ಆ ಪೋರ್ಷನ್ ಫುಲ್ ನಾವು ವಾಸ್ತು ಗಿಡಗಳು, ತುಳಸಿ ಗಿಡಗಳು ಹತ್ತದೇನೆ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಈ ಜಾಗ ಕೂಡ ನಾವು ಯುಟಿಲೈಸ್ ನ ಮಾಡ್ಕೋಬಹುದು. ಈ ಪೋರ್ಷನ್ ನೋಡಿದ್ರಲ್ಲ ವೀಕ್ಷಕರೇ, ಬೋತ್ ಸೈಡ್ ನಮಗೆ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿರೋದ್ರಿಂದ ಲುಕ್ ವೈಸ್ ಅಲ್ಲೂ ಚೆನ್ನಾಗಿದೆ, ಮತ್ತೆ ಮೇಂಟೆನೆನ್ಸ್ ಈಸಿ ಕೂಡ ಅನ್ಬೋದು. ನೋಡಿ, ಇದೆ ನಮಗೆ ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ಬರುವಂತಹ ಈಸ್ಟ್ ಫೇಸಿಂಗ್ ಮೈನ್ ಡೋರ್. 4x9 ವಾಸ್ಕಲ್ ನ ಯೂಸ್ ಮಾಡಿದ್ದಾರೆ. ಮೈನ್ ಡೋರ್ ನಮಗೆ ಈ ತರ ಡಿಸೈನ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಎಂಟ್ರಿ ಆದ್ರೆ ನಮಗೆ ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮ್. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡ್ರು, ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಇರುವಂತಹ ಲಿವಿಂಗ್ ರೂಮ್ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಅದೇ ತರ ವೆಂಟಿಲೇಷನ್ ಗೆ ಬರೋ ತರ ಬಿಗ್ ವಿಂಡೋಗಳನ್ನ ಕೂಡ ನಮಗೆ ರೋಡ್ ಸೈಡ್ ಗೆ ಪ್ರೊವೈಡ್ ಮಾಡಿದ್ದಾರೆ. ಟೋಟಲ್ 4 ವಿಂಡೋ ಬರುತ್ತೆ, ದೊಡ್ಡದಾಗಿರುವಂತದ್ದು. ಬಟ್ ಈ ಬಾರ್ಡರ್ ಅಲ್ಲೂ ಕೂಡ ನಮಗೆ ಇಂಟೀರಿಯರ್ ಡಿಸೈನ್ ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಲಿವಿಂಗ್ ರೂಮ್ ಅಲ್ಲಿ ಸೀಲಿಂಗ್ ಅಲ್ಲಿ ನೋಡಿ, ಈ ಸೀಲಿಂಗ್ ಅಲ್ಲಿ ಏನ್ ನೋಡ್ತಾ ಇದ್ದೀರಾ, ಟಾಪ್ ಟು ಬಾಟಮ್ ವರ್ಗು ಮೇಲ್ಗಡೆ ಫುಲ್ ಕಾರ್ನರ್ ಇಂದ ಕಾರ್ನರ್ ವರ್ಗು ಕೂಡ ನಮಗೆ ಇಂಟೀರಿಯರ್ ಡಿಸೈನ್ ವರ್ಕ್ ಮಾಡಿರುವಂತದ್ದು. ವಿತ್ LED ಲೈಟ್, ವಿತ್ ಫ್ಯಾನ್ ಗೆ ವಿತ್ ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸೀಲಿಂಗ್ ಅಲ್ಲಿ ತಕ್ಕನಂಗಿರೋ ತರನೇ ಇಂಟೀರಿಯರ್. ಈ ಟಿವಿ ಯೂನಿಟ್ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಆರಾಮಾಗಿ ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಹಾಕೋಬಹುದು. 90 ಡಿಗ್ರಿಲಿ ಕೂಡ ನಾವು ಟಿವಿನ ವ್ಯೂ ಮಾಡಬಹುದು. ಆ ಪೊಸಿಷನ್ ಅಲ್ಲಿ ನಮಗೆ ಟಿವಿ ಯೂನಿಟ್ ಇದೆ. ಕೆಳಗಡೆ 4 ಡ್ರಾಯರ್ ಬಾಕ್ಸ್ ಗಳು, ಒಂದು ಗ್ಲಾಸ್ ಡೋರ್ ಕೂಡ ಬರುವಂತದ್ದು. ಸೆಟಪ್ ಬಾಕ್ಸ್ ಗಳನ್ನ ಇಟ್ಕೊಳ್ಳುವಂತಹ ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಮೇಲ್ಗಡೆ ಈ ಪೋರ್ಷನ್ ಅಲ್ಲಿ ನಮಗೆ ಜಾಗ ಇರೋದ್ರಿಂದ ಡೆಕೋರೇಷನ್ ಐಟಮ್ಸ್ ಗಳು ಕೂಡ ನಾವು ಆ ಪೋರ್ಷನ್ ಅಲ್ಲಿ ನಾವು ಮೌಂಟ್ ಮಾಡ್ಕೊಬಹುದು.
ಆ ತರ ಪ್ರೈವೇಟ್ ಜಾಗನ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಈ ಟಿವಿ ಯೂನಿಟ್ ಪಕ್ಕದಲ್ಲಿ ನೋಡಿದ್ರೆ ಇದು ಬಂದು ನಮ್ಗೆ ಲಿಫ್ಟ್ ಏರಿಯಾ. ಇದು ಕೆಳಗಡೆ ಪಾರ್ಕಿಂಗ್ ಅಲ್ಲಿ ನೋಡಿದ್ರಲ್ಲ, ಅಲ್ಲಿ ನಾವೇನಾದ್ರು ಲಿಫ್ಟ್ ನ ಯೂಸ್ ಮಾಡಿದ್ರೆ ಇಲ್ಲಿ ಬರ್ತೀವಿ ನೋಡಿ. ಆಲ್ರೆಡಿ ಬರ್ತಾ ತೋರಿಸ್ತಾ ಇದ್ದಂಗೆ ಬರ್ತಾ ಇದೆ. ಎಸ್, ಫಸ್ಟ್ ಫ್ಲೋರ್ ಅಲ್ಲಿ ಓಪನ್ ಪಾರ್ಕಿಂಗ್ ಅಲ್ಲಿ ಮಾಡಿದ್ರೆ ಈ ಪೋರ್ಷನ್ ಡೈರೆಕ್ಟ್ ಆಗಿ ನಾವು ಮನೆ ಒಳಗಡೆ ಎಂಟರ್ ಆಗ್ತೀವಿ. ಇಲ್ಲಿಂದ ಮನೆ ಒಳಗಡೆ ಈ ಪೋರ್ಷನ್ ಬರ್ಬೋದು. ಆಮೇಲೆ ಅನದರ್ ಪರ್ಸನ್ಸ್ ಯಾರು ನಾವು ಲಿಫ್ಟ್ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಕೆಳಗಡೆ ಪಾರ್ಕಿಂಗ್ ಅಲ್ಲಿ ನಮಗೆ ಪಾಸ್ವರ್ಡ್ ಇರುವಂತಹ, ಸೆಕ್ಯೂರಿಟಿ ವೈಸ್ ಅಲ್ಲಿ ಇರುವಂತಹ ಐಟಮ್ ನ ಯೂಸ್ ಮಾಡಿರುವಂತಹ ಲಿಫ್ಟ್ ಈ ಏರಿಯಾ ಬರುತ್ತೆ. ಹಾಲು ಪಕ್ಕದಲ್ಲಿ ನಮಗೆ ಸ್ಟೇರ್ ಕೇಸು. ಈ ಸ್ಟೇರ್ ಕೇಸ್ ಅಲ್ಲಿ ನಮಗೆ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ, ಒಂದು ಅಕ್ವೇರಿಂಗ್ ಪಾಯಿಂಟ್ ಅಂತ ಕೊಟ್ಟಿರುವಂತದ್ದು. ಇನ್ ಕೇಸ್ ಏನಾದ್ರು ಮನೆಗೆ ಬೇಕಾಗಿರುವಂತಹ ಡೆಕೋರೇಷನ್ ಐಟಮ್ಸ್ ಗಳು ಏನಾದ್ರು ಬೇಕು ಅಂದ್ರೆ ಈ ಪೋರ್ಷನ್ ಅಲ್ಲಿ ಕೂಡ ನಾವು ಯೂಸ್ ಮಾಡಬಹುದು. ಇದ್ರ ಕೆಳಗಡೆ ಮತ್ತೆ 2 ಡ್ರಾಯರ್ ಬಾಕ್ಸ್ ಗಳು ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನೋಡಿ ಆಲ್ರೆಡಿ ಫ್ಯಾನ್ ವರ್ಕಿಂಗ್ ಇದೆ. ಅಲ್ಲಿ ನಮಗೆ ದೇವ್ರ ಮನೆ, ಈ ಪೋರ್ಷನ್ ಅಲ್ಲಿ ಒಂದು ಹ್ಯಾಂಡ್ ವಾಶ್, ಕಿಚನ್ ಏರಿಯಾ. ಈ ದೇವ್ರ ಮನೆ, ಕಿಚನ್ ಮತ್ತೆ ಡೈನಿಂಗ್ ಏರಿಯಾ ಹೋಗೋದಕ್ಕೂ ಮುಂಚೆ ಈ ಪೋರ್ಷನ್ ನಮಗೆ ಇಂಟೀರಿಯರ್ ಡಿಸೈನ್ ಅಲ್ಲಿ ಒಂದು ಆರ್ಚ್ ಡಿಸೈನ್ ಅಲ್ಲಿ ತಗೊಂಡಿರುವಂತದ್ದು. ಈ ಪೋರ್ಷನ್ ಫುಲ್ ನಮ್ಗೊಂದು CMC ಕಟಿಂಗ್ ಒಂದು ಬರುವಂತಹ ಡಿಸೈನ್ ವರ್ಕ್ ನಮಗೆ ಕಂಪ್ಲೀಟ್ ಮಾಡ್ಕೊಡ್ತಾರೆ. LED ಲೈಟ್ ವರ್ಕ್ ಕೂಡ ನಮ್ಗೆ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಎಂಟ್ರಿ ಆಗ್ತಿದ್ದಂಗೆ ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಹ್ಯಾಂಡ್ ವಾಶ್ ಒಂದು ಬೌಲ್ ಒಂದು ಪ್ರೊವೈಡ್ ಮಾಡ್ಕೊಡ್ತಾರೆ ವಿತ್ ಗ್ರಾನೈಟ್ ಸ್ಲಾಬ್ ಹಾಕಿರುವಂತದ್ದು. ಕೆಳಗಡೆ ವಿತ್ ಸ್ಟೋರೇಜ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಎಕ್ಸಾಕ್ಟ್ ನಮಗೆ ಇಲ್ಲಿ ಆಗ್ನೇಯದಲ್ಲಿ ಕಿಚನ್ ಏರಿಯಾನ ಪ್ರೊವೈಡ್ ಮಾಡಿರುವಂತದ್ದು ವಿತ್ ಗ್ರಾನೈಟ್ ಸ್ಲಾಬ್ ಕೊಟ್ಟಿದ್ದಾರೆ. ವಾಲ್ಗಳಿಗೆ ವೆಟರ್ ಫರ್ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಈಸಿ. ಈ ಪೋರ್ಷನ್ ಅಲ್ಲಿ ನಮಗೆ ಚಿಮ್ಮಿಗೆ ಪ್ರೊವೈಡ್ ಮಾಡಿರುವಂತದ್ದು. ಈ ಗ್ಲಾಸ್ ಡೋರ್ ಗಳೇನಿದೆ ಈ ಪೋರ್ಷನ್ ಫುಲ್ ನಮಗೆ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳಕ್ಕೆ ವಿತ್ ಸ್ಟೋರೇಜ್ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಸಿಂಕು, ಅದ್ರ ಮೇಲ್ಗಡೆ ನಮಗೆ ಈ ಪೋರ್ಷನ್ ಅಲ್ಲಿ ಆಕ್ವಾಗಾರ್ಡ್ಗೆ ಬಿಟ್ಟಿರುವಂತಹ ಜಾಗ. ಇದು ಮೇಲ್ಗಡೆ ಫುಲ್ ನಮಗೆ ಲಾಫ್ಟ್ ವರ್ಕ್ಗಳು ಕಂಪ್ಲೀಟ್ ಆಗಿರುವಂತದ್ದು. ದೊಡ್ಡ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್. ಆ ಸ್ಟೋರೇಜ್ ಕೆಳಗಡೆ ಏನಿದೆ ಈ ಪೋರ್ಷನ್ ಫುಲ್ ನಮಗೆ ವಿತ್ ಪ್ರೊಫೈಲ್ ಲೈಟ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಸೀಲಿಂಗ್ ಅಲ್ಲೂ ಕೂಡ ವಿತ್ ಇಂಟೀರಿಯರ್ ಡಿಸೈನ್ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟು ವಿತ್ ಒಂದು ಫ್ಯಾನ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ಡೈನಿಂಗ್ ಏನಾದ್ರು ಯೂಸ್ ಮಾಡ್ತೀವಿ ಅಂದ್ರೆ ಇಲ್ಲಿ ಒಂದು 2 ಸೀಟ್ ಯೂಸ್ ಮಾಡಬಹುದು. ಈ ಪೋರ್ಷನ್ ಒಂದು 4 ಸೀಟ್ ಯೂಸ್ ಡೈನಿಂಗ್ ಟೇಬಲ್ ಕೂಡ ಯೂಸ್ ಮಾಡಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಈ ಕಿಚನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಹಿಂದೆಗಡೆ ಯುಟಿಲಿಟಿ ಸ್ಪೇಸ್. ಬೋತ್ ಸೈಡ್ ನಮಗೆ ವೆಟರ್ ಫರ್ಟೈಲ್ಸ್ ನ ಯೂಸ್ ಮಾಡಿದರೆ. ಮೇಂಟೆನೆನ್ಸ್ ಈಸಿ. ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಡಿಶ್ ವಾಶ್ ಏನಾದ್ರು ಯೂಸ್ ಮಾಡ್ತೀನಿ ಅಂದ್ರೆ ವಿತ್ ಪವರ್ ಇನ್ ಲೈಟ್ ಔಟ್ ಲೈಟ್ ಆ ಪೋರ್ಷನ್ ಅಲ್ಲಿ ಇದೆ. ಜೊತೆಗೆ ಈ ಪೋರ್ಷನ್ ಅಲ್ಲಿ ಒಂದು ಕಾಮನ್ ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. 1/2 ವೆಟರ್ ಫರ್ಟೈಲ್ಸ್, ಆಂಟಿಸ್ಕೇಟ್ ವೆಟರ್ ಫರ್ಟೈಲ್ಸ್ ಫ್ಲೋರಿಂಗ್ ಗೆ ಜಸ್ಟ್ ಒಂದು ಕೊಮೋಡ್ ಮಾತ್ರ ಈ ಪೋರ್ಷನ್ ಅಲ್ಲಿ ಒಂದು ಫಿಟ್ ಆಗುತ್ತೆ. ಈ ತರ ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಈ ಸಿಂಕ್ ಪಕ್ಕದಲ್ಲಿ ಬರೋದು ಜಾಗ ಆರಾಮಾಗಿ ಒಂದು ಡಬಲ್ ಡೋರ್ ಫ್ರಿಡ್ಜ್ ಇಟ್ಕೊಳ್ಳೋಷ್ಟು ಜಾಗ ಇರುವಂತಹ ಫ್ರಿಡ್ಜ್ ಏರಿಯಾ ಇದು. ಇಲ್ಲಿ ಕಾಮನ್ ವಾಶ್ರೂಮ್ ಬರುತ್ತೆ. ಇಲ್ಲಿ ನಮಗೆ ದೇವ್ರ ಮನೆ ಬರುತ್ತೆ. ವಾಲ್ಗಳು ಯಾವುದೇ ರೀತಿ ನಮಗೆ ಟಚ್ ಆಗ್ಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ವಿತ್ ವಾಸ್ತುನ ಮೇಂಟೈನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಫ್ರಿಡ್ಜ್ ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ವಿತ್ ಪಾಯಿಂಟ್ ವರ್ಕ್ ಕೂಡ ನಮಗೆ ಈ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಇದ್ರ ಪಕ್ಕದಲ್ಲಿ ಬರೋದೇ ನಮಗೆ ಪೂಜಾ ಮನೆ. ಪೂಜಾ ಮನೆಯಲ್ಲಿ ನಮಗೆ ಗ್ರಾನೈಟ್ ಸ್ಲಾಬ್ ಕೊಟ್ಟಿರುವಂತದ್ದು. ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳು ಪ್ರೊವೈಡ್ ಮಾಡಿದ್ದಾರೆ. ಕೆಳಗಡೆ ಈ ಫ್ಲೋರಿಂಗ್ ಅಲ್ಲಿ ಕೂಡ ನಮಗೆ ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇರುವಂತದ್ದು. ವಾಲ್ಗಳಿಗೂ ಕೂಡ ವೈಟ್ ಟೈಲ್ ನ ಯೂಸ್ ಮಾಡಿರುವಂತದ್ದು ವಿತ್ ಗೋಲ್ಡ್ ಮೆಟಲ್ ನ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ವಿತ್ ಇಂಟೀರಿಯರ್ ಡಿಸೈನ್ ಅಲ್ಲೊಂದು ಲೈಟ್ ಬರುತ್ತೆ, ಅದು ಪೆಂಡಿಂಗ್ ಇದೆ. ಆಲ್ರೆಡಿ ಟೀ ಕುಡ್ ನಮಗೆ ಕಂಪ್ಲೀಟ್ ಆಗಿದೆ ವಿತ್ ಪಾಲಿಶ್. ಗ್ಲಾಸ್ ಮಾತ್ರ ಬರಬೇಕು, ಆ ವರ್ಕ್ ಪೆಂಡಿಂಗ್ ಇರುವಂತದ್ದು. ಮೇಲ್ಗಡೆ ಫುಲ್ ನೋಡಿ ಈ ತರ ಡಿಸೈನ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಸ್ಟೇರ್ ಕೇಸು 45mm ಗ್ರಾನೈಟ್. ಈ ಪೋರ್ಷನ್ ಫುಲ್ ನಮಗೆ SS ಕಂಪ್ಲೀಟ್ ಮಾಡ್ಕೊಡುವಂತದ್ದು. ಇಲ್ಲೆಲ್ಲ ನೋಡಿ ಸ್ಟೋರೇಜ್ ಗಳಿಗೆ ವಿತ್ ಡೆಕೋರೇಷನ್ ಐಟಮ್ಸ್ ಗಳನ್ನ ಇಟ್ಕೊಳ್ಳಕ್ಕೆ ವಿತ್ ಸ್ಟೋರೇಜ್ ಪ್ರೊವೈಡ್ ಮಾಡಿರುವಂತದ್ದು ಈ ಇಂಟೀರಿಯರ್ ಡಿಸೈನ್ ಅಲ್ಲಿ. ಬಟ್ ಮನೆ ಮಾತ್ರ ತುಂಬಾ ಸ್ಪೇಷಿಯಸ್ ಆಗಿದೆ ವಿತ್ ಲಿಫ್ಟ್ ಪ್ರೊವೈಡ್ ಮಾಡಿರುವಂತದ್ದು. ಫುಟ್ ಲೈಟ್ ಕೂಡ ನಮಗೆ ಆಟೋಮೆಟಿಕ್ ನ ಯೂಸ್ ಮಾಡಿದ್ದಾರೆ, ನೋಡಿದ್ರಲ್ಲ. ಸೆಕೆಂಡ್ ಫ್ಲೋರ್ ಗೆ ಎಂಟ್ರಿ ಆದ್ರೆ ಈ ಸ್ಟೇರ್ ಕೇಸ್ ಅಪೋಸಿಟ್ ಅಲ್ಲಿ ನಮಗೆ ಲಿಫ್ಟ್ ಇದೆ. ಪಾರ್ಕಿಂಗ್ ಇಂದ ಡೈರೆಕ್ಟ್ ಆಗಿ ಸೆಕೆಂಡ್ ಫ್ಲೋರ್ಗೂ ಕೂಡ ನಾವು ಬರ್ಬೋದು. ಈಗ ನೀವು ನೋಡ್ತಾ ಇರುವ ಬೆಡ್ರೂಮು ಎಕ್ಸಾಕ್ಟ್ ಕುಬೇರ್ ಮೂಲೆಯಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್. ಕಿಂಗ್ ಸೈಜ್ ಕಾಟ್ ವಿತ್ ಸ್ಟೋರೇಜ್. ಕಾಟ್ ಲೆಫ್ಟ್ ಸೈಡ್ ಅಲ್ಲಿ, ರೈಟ್ ಸೈಡ್ ಅಲ್ಲಿ ವಿತ್ ಸ್ಟೋರೇಜ್ ಡ್ರಾಯರ್ ಬಾಕ್ಸ್ ಗಳು ಪ್ರೊವೈಡ್ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಡ ಅಷ್ಟೇ ವೀಕ್ಷಕರೇ, ಇಂಟೀರಿಯರ್ ಡಿಸೈನ್ ವಾಲಿಂದ ಸೀಲಿಂಗ್ ಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ವೆಂಟಿಲೇಷನ್ ಗೆ ವಿಂಡೋ. ಟೋಟಲ್ ನಮಗೆ 2 ಸ್ಲೈಡಿಂಗ್ ಡೋರ್ ಟೋಟಲ್ ನಮಗೆ 4 ಬರುತ್ತೆ. ಈ ಪೋರ್ಷನ್ ಈ ರ್ಯಾಕ್ ಸಪರೇಟ್, ಈ ಪೋರ್ಷನ್ ಈ ರ್ಯಾಕ್ ಸಪರೇಟ್. ಇಲ್ಲಿ 2 ಸೈಡ್ ಸ್ಲೈಡಿಂಗ್ ಇದೆ, ಇಲ್ಲಿ 2 ಸ್ಲೈಡಿಂಗ್ ಇದೆ. ಮೇಲ್ಗಡೆ ಫುಲ್ ನಮಗೆ ಲಾಫ್ಟ್ ವರ್ಕ್ಗಳನ್ನ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು ವಿತ್ ಟಿವಿ ಯೂನಿಟ್. ಸೌತ್ ಗೆ ತಲೆ ಇಟ್ಕೊಳ್ತೀವಿ, ನಾರ್ತ್ ಗೆ ಟಿವಿ ನೋಡ್ತೀವಿ. ಈ ಟಿವಿ ಯೂನಿಟ್ ನೋಡಿ, ಇಲ್ಲೂ ಕೂಡ ನಮಗೆ ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು.
ಈ ಟಿವಿ ಯೂನಿಟ್ ಏನ್ ಡಿಸೈನ್ ಇದೇ ಡಿಸೈನ್ ನಾವು ಹಾಲಲ್ಲೂ ಕೂಡ ಹಾಕೊಂಡ್ರೆ ತಗೊಳ್ಳೋರು ಒಪ್ಕೋಬಹುದು. ಆ ತರ ವರ್ಕು ಈ ಪೋರ್ಷನ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು ಸಾಕತ್ತಾಗಿದೆ. ಈ ಪೋರ್ಷನ್ ಅಲ್ಲಿ ಲೈಟ್ ಉರಿತಿದೆಯಲ್ಲ, ಇಲ್ಲಿ ನಮ್ಗೊಂದು ಮಿರರ್ ಬರುತ್ತೆ, ಅದು ಡ್ರೆಸ್ಸಿಂಗ್ ಏರಿಯಾ. ಇಲ್ಲಿ ನೋಡ್ತಿರುವಂತದ್ದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್. ಈ ಬಾತ್ರೂಮ್ ನೋಡ್ಬೋದು, ಎಂಟ್ರಿ ನಮ್ಗೆ ಸಂಕನ್ ಮಾಡಿದ್ದಾರೆ, ಹೈಟ್ ಇಲ್ಲ, ಫ್ಲೋರ್ ವೈಸ್ ಎಲ್ಲ ಇರುವಂತದ್ದು ಸಂಕನ್ ಮಾಡಿರುವಂತಹ ಅಟ್ಯಾಚ್ ಬಾತ್ರೂಮ್. ಇದು ಆಂಟಿಸ್ಕೈಡ್ ವೆಟ್ರೋಫಿಟಲ್ಸ್, ಫ್ಲೋರಿಂಗ್ಗೆ ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರೋಫಿಟಲ್ಸ್, ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವಾಟರ್ ವಿತ್ ಹ್ಯಾಂಡ್ ವಾಶ್, ಸ್ಪೇಷಿಯಸ್ ಆಗಿ ಬಂದಿದೆ. ಇನ್ ಕೇಸ್ ಏನಾದ್ರು ಪಾರ್ಟಿಷನ್ ಏನಾದ್ರು ಮಾಡ್ಕೊಳ್ತೀವಿ ಅಂದ್ರೆ ಡ್ರೈ ವಿತ್ ಪಾರ್ಟಿಷನ್ ಕೂಡ ನೀವು ಮಾಡ್ಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಈ ಮಾಸ್ಟರ್ ಬೆಡ್ರೂಮ್ ಆಪೋಸಿಟ್ ಅಲ್ಲಿ ಇರುವಂತದ್ದೇ ನಮ್ಗೆ ಚಿಲ್ಡ್ರನ್ಸ್ ಬೆಡ್ರೂಮ್. ವೀಕ್ಷಕರೇ, ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ಅಷ್ಟೇ ನೋಡಿ, ಬಿಗ್ ಸೈಜ್ ಕಿಂಗ್ ಸೈಜ್ ಕಾಟ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್, ಅದ್ರ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಏರಿಯಾ, ವೆಂಟಿಲೇಷನ್ ಗೆ ವಿಂಡೋ. ಈ ಕಾಟ್ ಬ್ಯಾಕ್ ಗ್ರೌಂಡ್ ಅಲ್ಲೂ ಕೂಡ ನಮ್ಗೆ ಇಂಟೀರಿಯರ್ ಡಿಸೈನ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಮೇಲ್ಗಡೆ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಇದು ರೋಡ್ ಸೈಡ್ ಗೆ ಬರೋದ್ರಿಂದ ಬೆಡ್ರೂಮ್. ಈ ಪೋರ್ಷನ್ ಅಲ್ಲಿ ಒಂದು ಸ್ಮಾಲ್ ಬಾಲ್ಕನಿ ಕೊಟ್ಟಿದ್ದಾರೆ, ಸ್ಮಾಲ್ ಅಂದ್ರೆ ಬಿಗ್ ಬಾಲ್ಕನಿನೇ ಇದೆ, ಚೆನ್ನಾಗಿದೆ. ಫ್ಲೋರಿಂಗ್ ಬಂದು ನಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿರುವಂತದ್ದು. WPC ವರ್ಕ್ ಕೂಡ ನಮಗೆ ಮೇಲ್ಗಡೆ ಕಂಪ್ಲೀಟ್ ಆಗಿದೆ. ಈ ಬಾಲ್ಕನಿ ಪಕ್ಕದಲ್ಲಿ ಬರುತ್ತೆ ನಮಗೆ ಕಾಮನ್ ಬಾತ್ರೂಮ್, ಸಾರಿ ಈ ಬೆಡ್ರೂಮ್ಗೆ ಇದು ಅಟ್ಯಾಚ್ ಬಾತ್ರೂಮ್. ಬಟ್ ಓಕೆ, ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವಾಟರ್, ಹ್ಯಾಂಡ್ ವಾಶ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಟಾಪ್ ಟು ಬಾಟಮ್ ವರ್ಗು ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಫ್ಲೋರಿಂಗ್ ಬಂದು ನಮಗೆ ಆಂಟಿಸ್ಕೈಡ್ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಲಿಫ್ಟ್ ಇಲ್ಲೂ ವರ್ಕಿಂಗ್ ಇದೆ. ಬನ್ನಿ ಮೇಲೆ ಹೋಗೋಣ. ಈ ಪೋರ್ಷನ್ ಫುಲ್ ನಮಗೆ ಫುಟ್ಲೈಟ್ ಗಳನ್ನ ಯೂಸ್ ಮಾಡಿರುವಂತದ್ದು. 3ನೇ ಫ್ಲೋರ್ ಅಲ್ಲಿ ಇದೀನಿ. ಇಲ್ಲಗೂ ಕೂಡ ನಮಗೆ ಲಿಫ್ಟ್ ಗೆ ಆಪ್ಷನ್ ಇದೆ. ರೈಟ್ ಸೈಡ್ ಅಲ್ಲಿ ನೋಡಿದ್ರೆ ಸೇಮ್ ಕೆಳಗಡೆ ನೋಡಿದ್ರಲ್ಲ, ಸೇಮ್ ಆಸ್ ಇಟ್ ಇಸ್ ಇರುವಂತಹ ಮಾಸ್ಟರ್ ಬೆಡ್ರೂಮ್ ನ ಯೂಸ್ ಮಾಡಿರುವಂತದ್ದು. ಕಿಂಗ್ ಸೈಜ್ ಕಾಟು. ಇಲ್ಲೂ ಕೂಡ ಅಷ್ಟೇ 2 ಸ್ಲೈಡಿಂಗ್ ಡೋರ್ ಪ್ಲಸ್ 2 ಸ್ಲೈಡಿಂಗ್ ಡೋರ್ ಇದೆ. ಲಾಫ್ಟ್ ವರ್ಕ್, ಇಂಟೀರಿಯರ್ ಡಿಸೈನ್. ಇದು ವಾಲಿಂದ ಸೀಲಿಂಗ್ ವರ್ಗು ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ವಿತ್ ಟಿವಿ ಯೂನಿಟ್ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಕೆಳಗಡೆ ಏನ್ ನೋಡ್ರಲ್ಲ, ಸೇಮ್ ಆಸ್ ಇಟ್ ಈಸ್ ಸಂಕನ್ ಮಾಡಿದ್ದಾರೆ. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಸಂಕನ್ ಮಾಡಿರುವಂತದ್ದು. ಪಾರ್ಟಿಷನ್ ಕೂಡ ಮಾಡ್ಕೋಬಹುದು, ಅಷ್ಟು ಜಾಗ ದೊಡ್ಡದಾಗಿದೆ. ಇದ್ರ ಅಪೋಸಿಟ್ ಅಲ್ಲಿ ಬರೋದೆ ನಮ್ಗೆ ಮಲ್ಟಿ ಪರ್ಪಸ್ ರೂಮ್. ಇದು ಹೋಮ್ ಥಿಯೇಟ್ರು, ಜಿಮ್ ರೂಮು, ಸಿಟ್ಟಿಂಗ್ ಏರಿಯಾ, ಏನ್ ಬೇಕಾದ್ರೂ ನಾವು ಕನ್ವರ್ಟ್ ಮಾಡ್ಬೋದು, ಆ ತರ ಇದೆ. ಫ್ಲೋರಿಂಗ್ ಬಂದು ನಮಗೆ ವುಡ್ ಫಿನಿಶಿಂಗ್ ಇರುವಂತಹ ಟೈಲ್ ನ ಯೂಸ್ ಮಾಡಿದ್ದಾರೆ. ರೋಡ್ ಸೈಡ್ಗೆ ವಿಂಡೋ ಕೊಟ್ಟಿರುವಂತದ್ದು. ಸೀಲಿಂಗ್ ಫುಲ್ POP ವರ್ಕ್, LED ಲೈಟು, ಪ್ರೊಫೈಲ್ ಲೈಟು, ಕೋ ಲೈಟ್ ಎಲ್ಲ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಒಂದು ಕೌಂಟರ್ ಕೊಟ್ಟಿರುವಂತದ್ದು, ಬಾರ್ ಕೌಂಟರ್ ಚೆನ್ನಾಗಿದೆ. ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜು. ಇದ್ರ ಆಪೋಸಿಟ್ ಅಲ್ಲಿ ಇಲ್ಲೂ ನಮ್ಗೊಂದು ಸೆಮಿ ಕೌಂಟರ್ ಕೊಟ್ಟಿದ್ದಾರೆ. ಬಾರ್ಬಿಕ್ಯೂ ಸೆಕ್ಷನ್ ಏನಾದ್ರು ಬೇಕಾದ್ರೆ ನಾವು ಮಾಡ್ಕೋಬಹುದು. ಸ್ಪೇಷಿಯಸ್ ಆಗಿ ಈ ಜಾಗನ ಕೊಟ್ಟಿರುವಂತದ್ದು. ಇನ್ ಕೇಸ್ ಏನಾದ್ರು ನಮ್ಗೆ 4 ರೂಮ್ ಬೇಕು ಅನ್ನೋದು ಕೂಡ ಇದನ್ನ ಬೆಡ್ರೂಮ್ ಆಗಿ ಕೂಡ ನಾವು ಇದನ್ನ ಕನ್ವರ್ಟ್ ಮಾಡ್ಕೊಬಹುದು, ಆಪ್ಷನ್ ಇದೆ. ಸಕಲಾಗಿದೆ. ಬನ್ನಿ ವೀಕ್ಷಕರು, ಈಗ ಟೆರೆಸ್ಗೆ ಹೋಗೋಣ. ಮೇಲ್ಗಡೆ ನಮಗೆ ಸ್ಕೈಲೈಟ್ ಗೆ ಪ್ರೊವೈಡ್ ಮಾಡಿದ್ದಾರೆ, ಬಟ್ ಅದು ಕ್ಲೋಸ್ ಮಾಡಿದ್ದಾರೆ. ಇನ್ನ ನಮಗೆ ಮೇಲ್ಗಡೆ ಟಫನ್ ಗ್ಲಾಸ್ ಹಾಕಿಲ್ಲ. ನಾನು ಏನಕ್ಕೆ ಇಷ್ಟು ಬೇಗ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ ಆಲ್ಮೋಸ್ಟ್ ಒಂದು 95% ಕಂಪ್ಲೀಟ್ ಆಗಿದೆ. ಲಿಫ್ಟ್ ಆಪ್ಷನ್ ಅಲ್ಲಿ ಇರುವಂತಹ ಮನೆನ ನೋಡೋರು 100% ಈ ಮನೆನ ಲೈಕ್ ಮಾಡ್ಬೋದು. ಏನಕ್ಕೆ ಅಂದ್ರೆ ಲಿಫ್ಟ್ ಇದೆ, ಮೆಟ್ರೋಗೆ ಹತ್ರ ಇದೆ. ನೋಡಿ, ಎಂಟ್ರಿ ಆಗ್ತಾ ಇದ್ದಂಗೆ ಅಲ್ಲಿ ನಮ್ಗೆ ಕಾಣಿಸ್ತಾ ಇರೋದು ನಮ್ಗೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್. ನೋಡಿ, ಇದು ನಮ್ಗೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ವ್ಯೂ. ಟೆರೆಸ್ ಮೇಲಿಂದ ಎಷ್ಟು ಕ್ಲೀನ್ ಆಗಿ ಎಷ್ಟು ಹತ್ರದಲ್ಲಿ ನಮಗೆ ಕಾಣಿಸ್ತಿದೆ. ಜಸ್ಟ್ 1.2 ಕಿಲೋಮೀಟರ್ ಹತ್ರದಲ್ಲಿ ನಮಗೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಇರುವಂತದ್ದು. ಟೆರೆಸ್ ಅಲ್ಲಿ ಇದೀನಿ. ಬಟ್ಟೆ ಹಾಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ಸ್ಕ್ವೇರ್ ಆಗಿರೋ ಆಂಗಲ್ ಕೊಟ್ಟಿದ್ದಾರೆ. ಲಿಫ್ಟ್ ಮೇಂಟೆನೆನ್ಸ್ ಏರಿಯಾ, ಸೇಫ್ಟಿ ವೈಸ್ ಅಲ್ಲಿ MS ಗ್ರಿಲ್ ವರ್ಕ್, ಗೇಟ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನಮಗೆ ವಾಷಿಂಗ್ ಮಿಷಿನ್ ಏರಿಯಾನ ಪ್ರೊವೈಡ್ ಮಾಡಿರುವಂತದ್ದು. ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇದ್ರ ಮೇಲ್ಗಡೆ ಸಿಂಟೆಕ್ ಟ್ಯಾಂಕ್, ಅದು ಮೇಲ್ಗಡೆ ಹೋಗೋದಕ್ಕೆ ಲಾಡರ್. ಮನೆಯೊಳಗೆ ಬಟ್ಟೆ ಹೋಗಿತೀವಿ ಅಂದ್ರೆ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಈ ಪ್ರಾಪರ್ಟಿ ನಮಗೆ BSK 6 ಸ್ಟೇಜ್ ಅಲ್ಲಿ ಬರುವಂತಹ BDA ಪ್ರಾಪರ್ಟಿ ಆಗಿದೆ. ನಾರ್ತ್ ಬಿಲ್ಡಿಂಗು, ಈಸ್ಟ್ ಡೋರು ವಿತ್ ಲಿಫ್ಟ್, ಗ್ರೀನ್ ಲೈನ್ ಮೆಟ್ರೋ ಸ್ಟೇಷನ್ ಗೆ ಹತ್ರ, KSIT ಕಾಲೇಜು ಮತ್ತೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್, ಡಿ-ಮಾರ್ಟ್, ಕನಕಪುರ ರೋಡ್ ತುಂಬಾ ಹತ್ರದಲ್ಲಿ ನಮಗೆ ಈ ಪ್ರಾಪರ್ಟಿ ಇದೆ. ಅಲ್ಲಿ ನೋಡಬಹುದು ವಾಜರಹಳ್ಳಿ ಮೆಟ್ರೋ ಸ್ಟೇಷನ್. ಈ ಪೋರ್ಷನ್ ಅಲ್ಲಿ ನಮಗೆ ಮಂತ್ರಿ ಅಪಾರ್ಟ್ಮೆಂಟ್, ದೊಡ್ಡ ಕಲ್ಸದ ಮೆಟ್ರೋ ಸ್ಟೇಷನ್ ಬ್ಯಾಕ್ ಸೈಡ್, ಅದ್ರ ಪಕ್ಕದಲ್ಲಿ ನಮಗೆ ಸಿಟಿ ಕಾಲೇಜು. ಇನ್ನ ಮೇಲ್ಗಡೆ ಹೋದ್ರೆ ನಮಗೆ ಇಸ್ಕಾನ್ ದೇವಸ್ಥಾನ ಕೂಡ ನಮಗೆ ಕಾಣಿಸುತ್ತೆ.
ಅಷ್ಟು ಹತ್ರದಲ್ಲಿ ನಮಗೆ ಈ ಪ್ರಾಪರ್ಟಿ ಬಿಲ್ಡ್ ಆಗಿರುವಂಥದ್ದು. ಚೆನ್ನಾಗಿದೆ, 90% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಫ್ಯೂಚರ್ಗೆ ಏನಾದ್ರು 4 BHK ಬೇಕು ಅಂದ್ರೆ ಇದನ್ನ ನಾವು ಕನ್ವರ್ಟ್ ಮಾಡ್ಕೊಬಹುದು. 3 BHK ಒಂದು ಮಲ್ಟಿಪರ್ಪಸ್ ಪ್ರೊವೈಡ್ ಮಾಡಿರುವಂತಹ ಜಾಗ ಇದು. ಮನೆ ಮಾತ್ರ ಅಲ್ಟಿಮೇಟ್ ಆಗಿದೆ, ಎಲ್ಲೂ ಕ್ವಾಲಿಟಿಲಿ ಎಲ್ಲೂ ಕಾಂಪ್ರೋ ಆಗದಿರೋ ಮಾಡಿರುವಂತಹ ಮನೆ. ಈ ಮನೆ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಪ್ರಾಪರ್ಟಿದು ಡೀಟೇಲ್ಸ್, ಲೊಕೇಶನ್ ಹೈಲೈಟ್ ವಿತ್ ಪ್ರೈಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಫಸ್ಟ್ ಹೋಗಿ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಿ, ಪ್ರೈಸ್ ಏನಾದ್ರು ಓಕೆ ಆಯ್ತು ಅಂದ್ರೆ ವಿಡಿಯೋನ ನೋಡಿ ಅಂತ ಹೇಳ್ತಾ, ನಿಮ್ಮ ಪ್ರಾಪರ್ಟಿಗಳು, ನಿಮ್ಮವ್ರದ್ದು ಏನಾದ್ರು ಪ್ರಾಪರ್ಟಿಗಳು ಸೇಲ್ಗಿದೆ, ಇಲ್ಲಾಂದ್ರೆ ನಿಮ್ಮವ್ರಿಗೆ ಏನಾದ್ರು ಪ್ರಾಪರ್ಟಿಗಳು ಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಕೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇನ್ಸ್ಟಾ ಪೇಜು, ಫೇಸ್ಬುಕ್ ಪೇಜು ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ಲಿಫ್ಟ್ ಇರೋ ಮನೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮೆಟ್ರೋ ಹತ್ರದಲ್ಲಿರೋರು 100% ಈ ಮನೆನ ಬೈ ಮಾಡ್ಬೋದು. ಥ್ಯಾಂಕ್ ಯು.